ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೃಷ್ಟಿ ಹಬ್ಬ, ಸುಬ್ರಹ್ಮಣ್ಯ ಸೃಷ್ಟಿ. ನಮ್ಮ ಕಡೆ ಸೃಷ್ಟಿ ಅಂತ ಮಾಡ್ತಾರೆ. ಇವತ್ತು ನಾವು ನಮ್ಮ ಹೊಲದಲ್ಲಿ ಇದ್ದೀವಿ ಗಾಯ್ಸ್. ನೋಡಿ, ಮೊನ್ನೆ ರೀಸೆಂಟಾಗಿ ಬೋರ್ ಹಾಕ್ಸಿದ್ವಲ್ಲ, ಅಲ್ಲಿ ಇಲ್ಲೇ ಮಾಡೋಣ ಅಂತ ಹೇಳಿ ಇಲ್ಲೇ ಮಾಡ್ತಾಯಿದ್ದೀವಿ. ಪಾಯಸಕ್ಕೆ ಇಟ್ಟಿದ್ದಾರೆ ಅಮ್ಮ. ಈ ಕಡೆ ರೈಸ್ ಎಲ್ಲ ತೊಳಿತಾ ಇದ್ದಾರೆ ಗೈಸ್. ಇವತ್ತೇನೆಲ್ಲ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಕೀಪ್ ವಾಚಿಂಗ್. ಎಷ್ಟು ಸೇರು ಹಾಕಿದ್ದು ಇವಾಗ? ತುಂಬತೈತಲ್ಲ ಬಿಡು, ಇವಾಗ ಸಾಕು. ಇನ್ನೊಂದ್ಸತಿ ಅಕ್ಕಿ ಹಳೆವಾದ್ರೆ ಒದಗ್ತೈತಲ್ಲ. ಇವ್ರು ಇಲ್ಲಿಂದ ಅಲ್ಲಿಗನೇ ಎಳ್ಕೊಂಡಾರ ಪೈಪು. ಇದು ಈ ದಡಪರ ಇಕ್ಕಿರೋ ದಡಪರವ ಚೆನ್ನಾಗಿ ಅಚ್ಚುಕಟ್ಟಾಗೈತಲ್ಲ ಹೊಲ. ಇದು ಈ ಕಡೆಗೆ ಯಾಕೆ ಹಿಂಗೆ ಬದ ಮಾಡೋರಲ್ಲ? ಕಾಲೇ ತೆಗ್ದಿರೋದು ಪೈಪಿಗೆ, ಪೈಪ್ಲೈನು. ಅದೇ ಇಲ್ಲಿ ಇದ್ರಾಗೆ ಪೈಪ್ಲೈನು. ಪೈಪ್ಲೈನ್ ಎಲ್ಲ ಆಗಿದೆ ಗೈಸ್. ಮೊನ್ನೆ ಬೋರ್ ಹಾಕ್ಸಿದ್ದು ಪೈಪ್ಲೈನ್ ಆಗಿದೆ. ಇದೊಂದು ಗದ್ದೆ ಐತೆ, ಇನ್ನು ಈ ಕಡೆ ಲಾಸ್ಟ್ವರೆಗೂ ಎಲ್ಲ ಆಗಿದ್ದಾವೆ. ಈ ಹಬ್ಬಕ್ಕೆ ಬದನೆಕಾಯಿ ಬಜ್ಜಿನೇ ಮಾಡೋದು. ಬಜ್ಜಿಗೆಲ್ಲ ಬೇಯಿಸ್ಕೊಂಡಿದ್ದಾರೆ. ಪಾಯಸ ಅಂದರೆ ಕುಂಬಳಿಕಾಯಿ ಪಾಯಸ ಗೈಸ್. ನಮ್ಮ ಕಡೆ ಸ್ವೀಟ್ ಕುಂಬಳಿಕಾಯಿನ ಪಾಯಸನೇ ಮಾಡೋದು, ಸಾಂಬಾರೆಲ್ಲ ಮಾಡಲ್ಲ. ನೋಡ್ರಿ ಹಂಗದ. ಹಾಯ್ ಮಾಡ, ಹಾಯ್ ಏನು. ಯಾವಾಗೂ ತಿಂತಾನೆ ಇರ್ತಾನೆ. ಬೋರ್ ಹಾಕತ್ತಾಗಂತೂ ಆ ಟವಲ್ಲೇ ಸುತ್ಕೊಂಡ ಅವನು. ದೇವ್ರಿಗಿನ ಮುಂಚೆಲಿ ಇವನೇ ಪ್ರಸಾದ. ಇವ್ ಫೋನ್ ನೋಡ್ತಾಳೆ. ಇವ್ರು ಸ್ಕೂಲ್ ಮೇಷ್ಟ್ರು ಯಾರನ್ನ ವಿಡಿಯೋ ನೋಡಿದ್ರೆ ಬೈರಿ. ನಿಮ್ಮ ಮೇಡಮ್ ನೋಡ್ತೈತೆ ವಿಡಿಯೋನ. ಅವಾಗ ಏನಮ್ಮ ನೀ ರಜಾ? ಯಾವ ಮೇಡಮನ್ನ ಆಗ್ಲಿ ಹೇಳ್ತೀನಿ, ಹೇಳು. ವಿಡಿಯೋ ನೋಡ್ತಿದ್ರೆ ಬೈರಿ ಅಂತ ಹೇಳಿದ್ದೀನಿ, ಆಯಿತಾ ಗೈಸ್. ಈ ಕಡೆ ನಮ್ಮ ದೊಡ್ಡಮ್ಮ ಅವರು ಮಾಡ್ತಾಯಿದ್ರು ಅವ್ರ ತೋಟದಲ್ಲಿ. ಪ್ರತಿ ಸರಿ ನಮ್ಮಮ್ಮ ಅವರು ನಮ್ಮ ದೊಡ್ಡಮ್ಮ ಅವರೆಲ್ಲ ಜೊತೆಗೆ ಮಾಡ್ತಿದ್ದಿದ್ದು. ಈ ಸಲ ನಮ್ಮಮ್ಮ ಇಲ್ಲಿ ಹೊಸ್ದಾಗಿ ಬೋರ್ ಹಾಕಿರೋದ್ರಿಂದ ಒಂದು ಸತಿನೂ ಊಟ ಮಾಡಿಸಿಲ್ಲ, ಅಂದರೆ ಅಡುಗೆ ಮಾಡಿಸಿ ಊಟ ಹಾಕ್ಸಿಲ್ಲ ಅಂತೇಳಿ ಇವಾಗ ಅಲ್ಲಿ ಮಾಡ್ತಾಯಿದ್ದಾರೆ. ಇದು ಕಡಲೆ ಬೀಜ ಹಾಕಿರೋದು ನಮ್ಮ 3ನೇ ದೊಡ್ಡಪ್ಪಂದು. ಹಿಂದೆ ಹೋಯ್ತಲ್ಲ, ಅಂದರೆ ಚೆಂಡು ಹೂವಿನ ಗಿಡ ಹಾಕಿರೋದು ನಮ್ಮ ದೊಡ್ಡಪ್ಪಂದು. ಆ ತೋಟ ಇದ್ದಿದ್ದು 2ನೇ ದೊಡ್ಡಪ್ಪಂದು. ಇದು ಅಚ್ಚುಕಟ್ಟು ಮಾಡಿಸಿರೋದು ನಮ್ಮದು. ಇನ್ನೂ ರೆಡಿ ಆಗಿಲ್ಲ. ನಾವು ಗಿಡ ನೆಟ್ಟಬೇಕು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಅಂದರೆ ಬೋರ್ ಹಾಕ್ಸಿ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿಸಿ ಇಡಬೇಕು ಅಂತ ಹೇಳಿ ಇನ್ನೂ ಏನೂ ಮಾಡಿಲ್ಲ. ನಾವಿವತ್ತು ಸುಬ್ರಹ್ಮಣ್ಯ ಸೃಷ್ಟಿ ಮಾಡ್ತಾ ಇರೋದು. ನಮ್ಮ ಕಡೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿದಾಗಲಿ, ಮತ್ತು ನಮ್ಗೆ ಹತ್ರ ಅಂದರೆ ನಾಗಲಮಟ್ಕೆಯಲ್ಲಿ ಜಾತ್ರೆ ಯಾವಾಗ ಮಾಡ್ತಾರೋ ಆವಾಗ ಸುಬ್ರಹ್ಮಣ್ಯ ಸೃಷ್ಟಿ ಅಂತ ಮಾಡ್ತೀವಿ. ಯಾರಿಗೆಲ್ಲ ಹೋಗಿ ಜಾತ್ರೆಯಲ್ಲಿ ಅಲ್ಲಿ ಸೃಷ್ಟಿ ಮಾಡೋದಕ್ಕಾಗಲ್ವೋ ಅವರು ಹೀಗೆ ಎಲ್ಲ ಸಾಮಾನು, ಅಂದರೆ ಏನೇನು ಬೇಕೋ ಅಡುಗೆಗೆ ಪ್ರತಿಯೊಂದು ತೊಗೊಂಬಂದು ಹೊಲ್ದಲ್ಲಿ ಇಟ್ಕೊಂಡು ಅಡುಗೆ ಮಾಡಿ ಆ ರಿಲೇಟಿವ್ಸ್ನೆಲ್ಲ ಕರೆದು ಊಟಕ್ಕೆ ಹಾಕಿ ಇಲ್ಲೇ ಪೂಜೆ ಮಾಡಿಕೊಂಡು ಹೋಗೋ ಪದ್ಧತಿ ನಮ್ಮ ಕಡೆ ಆಗಿನ ಕಾಲದಿಂದನೂ ಇದೆ. ಅದಕ್ಕೋಸ್ಕರ ಎಲ್ಲರೂ ಸೇರಿರ್ತೀವಿ. ಈ ಥರ ಅಕೇಶ್ನಲಿ ನಾವು ಮೀಟ್ ಆಗೋದೇ ಅಪರೂಪ. ಅದು ಹೊಲ್ದಲ್ಲಿ ಈ ರೀತಿ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಎಂಟರ್ಟೈನ್ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ ಈ ಥರ ಹೊಲ್ದಲ್ಲಿ. ನಾನು ಪ್ರತಿ ಬಾರಿ ಬೆಂಗಳೂರಲ್ಲೇ ಮಾಡ್ತಿದ್ದೆ, ಪ್ರತಿ ವರ್ಷವೂ. ಈ ಸಲ ನಮ್ಮ ಮನೆಯವರು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ತಾಯಿದ್ದಾರೆ. ಇನ್ನು ನಾವು ಇಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ತಾಯಿದ್ದೀವಿ. ಅಂದರೆ ನಾವು ಇರೋದ ಹತ್ರನೇ
ನಾವು ಎಲ್ಲಿರ್ತೀವೋ ಅಲ್ಲೇ ನೆನೆಸ್ಕೊಂಡ್ರೆ ಸ್ವಾಮಿ ಇರ್ತಾನೆ ಅಂತ ಹೇಳ್ತೀವಲ್ಲ, ಅದೇ ಥರ ನಾವಿಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳೋಕ್ಕೆ ನಮ್ಮ ಹೊಲ್ದ ಹತ್ರ ಬಂದಿದ್ದೀವಿ. ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ಬಿಟ್ಟು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಿದ್ದಾರೆ. ಇನ್ನು ಇಬ್ಬರು ಒಂದೇ ದಿನ ಅವ್ರಿಗೂ ಅಲ್ಲಿ ದರ್ಶನ ಆಯ್ತಂತೆ, ಅವರು ರಿಟರ್ನ್ ಆಗ್ತಾ ಇದ್ದಾರೆ. ನಾವು ಇಲ್ಲ ಸೃಷ್ಟಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ನಮ್ಮಮ್ಮ ಮತ್ತು ನಮ್ಮಮ್ಮ ಅವರು ಅಂದರೆ ನಮ್ಮ ಅಂಗಡಿ ಹತ್ರ ಎಲ್ಲ ಪರಿಚಯ ಆಗಿರೋರೆಲ್ಲ ಬಂದಿದ್ದಾರೆ ಗೈಸ್ ಹೆಲ್ಪ್ ಮಾಡೋದಕ್ಕೆ ನಮ್ಮ ಅಮ್ಮಂಗೆ. ಅವರ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಜಶ್ವಂತ್ ಹೋಗಿದ್ದ ಉತ್ತಕ್ಕೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿ ಬರೋಕ್ಕೆ ಅಂತ. ಇಲ್ಲಿ ಹೂವಿನ ಮುಳ್ಳು ಜಾಸ್ತಿ ಇದ್ವು. ನಮ್ಮ ಅಪ್ಪ ಬಂದದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೋಗಿದ್ರು. ಅವನು ಬಂದು ನೀರೆಲ್ಲ ಹಾಕಿ ರೆಡಿ ಮಾಡಿ ಬಂದ ಮತ್ತೆ ಇಲ್ಲಿಗೆ. ಅಷ್ಟರೊಳಗೆ ಇವರು ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಪಾಯಸಕ್ಕೆ ರೆಡಿ ಆಗ್ತಾಯಿದೆ ಗೈಸ್. ಒಂದು ಕಡೆ ಪಾಯಸ, ಒಂದು ಕಡೆ ಬಜ್ಜಿ, ಒಂದು ಕಡೆ ರೈಸು, ಮತ್ತೊಂದು ಕಡೆ ಚಿತ್ರಾನ್ನ. ಎಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ರಮ್ಯ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿ ಉತ್ತಕ್ಕೆ ಬಂದಳು. ಯಾವ್ಯಾವ ಡಿಸೈನ್ ಬಿಡಿಸ್ತಾವಳೆ ಅಂದರೆ ಅಲ್ಲಿರೋ ನಾಗಪ್ಪನೇ ಎದ್ದು ಬರಬೇಕು ಆ ರೇಂಜಿಗೆ ಬಿಡಿಸೋಳೆ ಗೈಸ್. ಸೇಮ್ ಆ ನಾಗಪ್ಪ ಎಲ್ಲಿಯೇ ನಂಗಿಲ್ಲ, ನಾಗಪ್ಪನ್ನೇ ಬಿಡಿಸ್ಬಿಟ್ಟವಳೆ ಅಲ್ಲಿ. ನೀವೇ ನೋಡಿ. ಒಂದು ಕಡೆ ನಮ್ಮ ರಮ್ಯಾ ಅಲ್ಲಿ ನಾಗಪ್ಪನ ಬಿಡಿಸ್ತಿದ್ರೆ, ಇನ್ನೊಂದು ಕಡೆ ನಮ್ಮ ಹೇಮಂತ್ ಊಟಕ್ಕೆ ಯಾವಾಗಲೇ ಬಾಳೆ ಎಲೆ ತೊಳಿತಾ ಇದ್ದ. ಇವ್ರು ಇನ್ನೂ ಮಾಡೋದ್ರಲ್ಲೇ ಇದ್ದಾರೆ ಗೈಸ್. ಗಾಳಿ ಅಂತ ಹೇಳಿ ಕಂಬ ಬೇರೆ ನಡೆಸ್ಕೊಂಡಿದ್ದಾರೆ. ಇನ್ನು ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಇವರು ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ನಾವು ಈ ಒಂದು ಕಡೆ ಎಂಜಾಯ್ ಮಾಡೋಕ್ಕೆ ಅಂತ ಹೇಳಿ ಸುಮ್ಮನೆ ಆ ಕಡೆ ಹೊಲದಲ್ಲೆಲ್ಲ ಓಡಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಇನ್ನು ನಮ್ಮ ಅಪ್ಪನೂ ಬಂದರು. ಮನೆ ಹತ್ರ ಸ್ನಾನ ಮಾಡ್ಕೊಂಬಂದಿರಲಿಲ್ಲ, ಅದಕ್ಕೋಸ್ಕರ ನಮ್ಮ ಹೊಲದಲ್ಲೇ ನೀರು ಬರ್ತಾವಲ್ಲ ಅದೇ ಬೋರಿನ ನೀರಲ್ಲೇ ಸ್ನಾನ ಮಾಡೋಣ ಅಂತ ಹೇಳಿ ಹೋಗಿದ್ರು. ಇವರೆಲ್ಲ ಪೈಪ್ ಬಿಚ್ಚಕ್ಕೆ ಹೋಗಿ ಸಾಹಸ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅವರು ಸ್ನಾನ ಮುಗಿಸ್ಕೊಂಡು ಬಂದರು. ಇನ್ನು ನಾವು ನಮ್ಮ ದೊಡ್ಡಪ್ಪರು ಸಿಂಪ್ಲರ್ ಇಟ್ಟಿದ್ರು, ಅಂದರೆ ಸಿಂಪ್ಲರಿಂದ ಕಡಲೆ ಗಿಡಕ್ಕೆ ನೀರು ಇಟ್ಟಿದ್ರು. ಅದರಲ್ಲಿ ಸುಮ್ಮನೆ ಹೋಗೋಣ ಅಂತ ಓದಿ ನಮ್ಮ ಜಶ್ವಂತ್ ಎಷ್ಟು ಮಾತಾಡ್ತಾನೆ ಅಂದರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾತಾಡ್ತಾ ಇಲ್ಲ ನೋಡಿ ಗೈಸ್. ಈಗ ಆಮೇಲೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅವನು ಎಷ್ಟು ಮಾತಾಡ್ತಾನೆ ಅಂತ ಹೇಳಿ ತೋರಿಸ್ತೀನಿ. ಏಯ್ ವಿಡಿಯೋ ಸ್ಟಾಪ್ ಮಾಡಿದ್ದೀನಿ ನೋಡಲ್ಲ, ಇದೊಂದ್ಸಲ ಹೇಳಪ್ಪ. ನೋಡಿ ಸ್ಟಾಪ್ ಹೇಳು. ನೀನು ತೋರಿಸ್ತಾ ಇಲ್ಲ ನೋಡು, ಅದು ತೋರಿಸ. ಹಂಗೆ ಹೋಗು, ನಾವು ಬರ್ತೀವಿ ನಡಿ. ಓಡೋದನು ಓಡ, ಅದ್ರಡೆಲ್ಲ ಹೋಗು. ಅದೇನು ನಿನ್ಗೆ ಎಗ್ರಕ್ಕೆ ನೋಡು, ಹಂಗೋದ್ರೆ ಆಯ್ತಪ್ಪ. ನಾವು ಈ ಕಡೆ ಎಲ್ಲಿವರೆಗೂ ಸಿಡಿತೈತೆ, ಬಾ ಹೋಗೋಣ. ಕೊಂಡು ಬಂದ್ವಿ. ಎಲ್ಲ ರೆಡಿ ಮಾಡಕ್ ಹೋಗಿದ್ರು. ಅಗ್ಗನ್ನ ದನ ಏನ್ ಮಾಡ್ತಿದ್ಯ ಅದು? ಅಗ್ಗನ್ನ ರೆಡಿ ಮಾಡಕ್ ಹೋಗ್ಬಿಟ್ಟಿದ್ರು. ಏನ್ ಮಾಡ್ಲಿ, ಅದನ್ನ ವಾಟರ್ ಫಾಲ್ಸ್ ಮಾಡಕ್ ಬಿಟ್ಟ. ನೀವ್ ಮೇಲಿಂದ ಬಿಡೋದ್ರಿಂದ ಸ್ವಲ್ಪ ಜಾಸ್ತಿ ಚಳಿ ಆಗ್ಬಿಡೋದು. ಅದರಿಂದ ನಮ್ ದನವರು ಅದೆಲ್ಲ ಬಾಯಿ ಕಿತ್ಕೊಂಬರು. ಒಳ್ಳೇದಾಗ್ಲಿ, ಈ ಕಡೆಗೆ ಬಂದ್ಬಿಡು. ಅಣ್ಣವರು ನಮ್ಮ ಮ್ಯಾಕ್ ಎಗುರ್ಸಕ್ ನೋಡ್ಬಿಟ್ರು, ಆದ್ರೆ ನಮ್ಮ ಮ್ಯಾಕ್ ಎಗುರ್ತಿರ್ಲಿಲ್ಲ ನೀರು. ಏನ್ ಮಾಡಿದ್ರು ಬರಲ್ಲ ಅಂತ ಹೇಳ್ಬಿಟ್ವಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸಾಕು ದನ ಸಿಡಿತವೆ. ನಮ್ ಜೇಶು ಬರೀ ಬುಲ್ಡೆ ಉದುರಿಸ್ತಾವ್ ನೋಡ್ರಿ, ಒಂದನ ತೆಂಗಿನ ಗಿಡ ಉದುರಿಸ್ತಿಲ್ಲ, ಬರೇ ಬುಲ್ಡೆನೆ. ಅಂತ ಹೇಳ್ಬಿಟ್ರು ಅದರಿಂದ ನಮ್ಮ ಅಣ್ಣವ್ರು ಬಂದ್ಬಿಟ್ರು. ನಮ್ಮ ಅಣ್ಣವ್ರು ಅಂದ್ರು, ಏಮಂತಾರೋ ಶೂಟಿಂಗ್ ತೆಗಿದ್ರು. ಅದರಿಂದ ನಾವು ಅವ್ರ ಕಡೆ ನೋಡಿ ಹಾಯ್ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ಬಿಟ್ವಿ. ಮನೆಯಲ್ಲೈತೆ ಏನು ಎಳ್ಳೀರು? ಎಲ್ಲಿ? ಮರದಲ್ಲಿ ಎಳ್ಳೀರೈತಾ? ಇಲ್ಲ, ಕಾಯಿ ಐತೆ. ಕಾಯಿ ಒಳಗೆ ಎಳ್ಳೀರೈತೆ. ಹೌದಾ? ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರು. ನಾನು ಎಳ್ಳೀರ್ ಗಿಡ ತಕೊಂಡ್ಬಿಟ್ಟೆ. ಹಾಗಂತ ಬ್ಯಾಗ್ ನೋಡಿದ್ರೆ ಕಾಯಿ ಬಿಟ್ಟಿದ್ವು. ಕಾಯಿ ಕೆಡುವ ಅಂದ್ರೆ ಬುಲ್ಡೆ ಕೆಡವಿದ್ಯಾ? ಆ ಕಡೆ ತಿರುಗ್ಬಿಡ್ತು.
ಗೈಸ್ ಅಲ್ಲಿ ನಾವು ನಮ್ಮ ಆಟ ಆಡ್ಕೊಂಡು ಬಂದ್ವಿ. ಅಷ್ಟರೊಳಗೆ ಇಲ್ಲೆಲ್ಲ ರೆಡಿಯಾಗಿತ್ತು ಪೂಜೆಗೆ ಅಂತೇಳಿ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಎಲ್ರೂ ಕರ್ಕೊಂಬರ್ತಾ ಇದ್ದಾರೆ. ಅಲ್ಲಿಂದ ಇನ್ನೇನು ಸ್ವಲ್ಪ ದೂರದಲ್ಲೇ ಆವಾಗಲೇ ಕ್ಲೀನ್ ಮಾಡಿ ಹೋಗಿದ್ವಲ್ಲ, ಇನ್ನೇನು ಇರಲಿಲ್ಲ. ಪೂಜೆ ಸಾಮಾನೆಲ್ಲ ತಗೊಂಡು ಬಂದು ಪೂಜೆ ಮಾಡೋದು. ಬೀಗ ಯಾರು ಸ್ಕೂಟಿ ತಗೊಂಬತ್ತವ್ರಾ? ಬೈಕು ಬೈಕ್ ಬೀಗ ನೀವೇನು ಬೀಗ ಅದ್ರಾಗೆ ಬಿಟ್ಟಿನಿ ಕರೆಕ್ಟು. ಅಲ್ಲ ಇಲ್ಲೊಂದು ಏಟ್ ಬರಕ್ಕೆ ಅಲ್ಲ 16 ಅಡ್ಡಾಡ್ತಾ ಇಲ್ಲ ಇಲ್ಲ ಹಂಗೆ ಮಿಗ್ಲಾಳಿದ್ರೆ ಆಗಲ್ದಲ್ಲ. ಇವರೆಲ್ಲ ನಡ್ಕೊಂಡ್ ಬಂದ್ಬಿಟ್ಟಿದ್ರೆ, ಇವ್ರು ಮಾತ್ರ ಬೈಕ್ನಲ್ಲಿ ಬಂದ್ಬಿಟ್ಟಿದ್ರು. ಮತ್ತೆ ಯಾತಕ್ಕೆ ಮಾಡಿದ್ರು ಅಡಿಗೆ? ಅವೇನಿ ಬಾಳೆದೆಲ್ಲ ಮುದ್ರಿಕೆ ಬಂದಲ್ಲ. ಬರ್ರಿ ಬರ್ರಿ ಮಾಡಿ ಬರ್ರಿ. ಕಲ್ಲೆಕ್ಕು ಇದು ಅರ್ಧೈತೆ ಲಾಸ್ಟ್ ಹೇಳ್ತೇನೆ. ಇವತ್ತಿಗೆ ಕೇಳ್ರಿ ಎಲ್ಲರೂ ಫಸ್ಟ್ ಇವತ್ತಿಗೆ ಕಮ್ಮಿ ನಮ್ಮೂರ ಹೊಲ್ದಾರನೇ ಬಿಟ್ಟಿಲ್ಲ. ನಾನು ಹಿಂಗೆ ಉಂಬಕ್ಕೊಳದ್ರೆ ಹಿಂಗೆ ಮುಗ್ಗೆಲೆ ಹೋಗೋದು. ನಿಮ್ಮ ಅಜ್ಜಿ ಬಡ್ಕೊಂಬಿಟ್ಟಿತ್ತು. ಅಜ್ಜಿ ಬುತ್ತಿ ತಂದಿತ್ತು. ಸೀರೆ ಹತ್ರಕ್ಕೆ ಬಂದೈತಿ. ಸೊ ಬಾಯ್ ಬಂದಿಲ್ಲ, ಸುಮ್ಮನೆ 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 ಹೋಗ್ತೈತಿ ಬಿಡು, ಹೋಗ್ತೈತಿ ಸೀದಾ ಮಸ್ತ್ ಆತ ಮಾತೈತಿ ಅಂದಿ. ಸಾಕು ಬಿಡು, 5 ಇಕ್ಕಿದ್ದೀನಿ. 5 ಓ ಕಟ್ ಕಟ್ ಆದ್ರೆ ಕೊನೊಂದು ಕಾಕಮ್ಮ ಅಲ್ಲ ಇರೋದು ಸರಿ ಬರ್ಲಿಲ್ಲ. ಏ ಚಿರೋ ಬೈಲಿ ಫೋಟೋ ತಗೊಂಡ್ ಬಾ. ಬಾ ಫೋಟೋ ತಗೊಂಡ್. ಓ ಆಕ್ಷನ್ ರೆಡಿ 1 ಅಡಿಕೆ ಹಾಕಿದ್ದೀನಿ. ಅಕ್ಕಸ್ತಿ ಕಾಳು ಆಕ್ಷನ್. ಓ ಕಟ್ 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 ನೀನು ವಿಡಿಯೋ ಮಾಡ್ತಿದ್ದೆ ಮಾಡ್ಕೊಂಡು ಇಲ್ಲಿ ಬಾ. ನೀನು ಏ ಜಸ್ಟ್ ಸೇಮ್ ನಿನ್ನಂಗೆ ಹುಡುಗಿ ಮಾತಾಡ್ತೀರ ನೋಡ. ಅಲ್ಲ ಸೈಡಿ ಇವು ಕೊನಲ್ಲಿ ಬಟ್ಟಿಕ್ಕು ಎಲ್ಲರೂ ಬರೀ ತಿಡ್ಕಿ ಆಗ್ಬಿಟ್ಟ. ನಮ್ ಧನು ಎಲ್ಲೋದ್ರು ಬರೀ ತಿರ್ಕೆ ಮಾಡೋದ್ರಾಗ ಇದ್ಬಿಟ್ಟು. ಕುಂಕುಮ ತಗೊಂಡು ಬರ್ಬೇಕಾ? ಇವತ್ತಿಕ್ಕೆ ಬರ ಎಲ್ಲರೂ. ಹಾಂ ತತರ ಮೈತಾಗೆ ಮುಂದಕ್ಕೆ ಬರ್ಬೇಕು. ಇಲ್ಲೇ ಇದ್ದೀನಿ, ಮುಂದಕ್ಕೆ ತರ್ಬೇಕಂದ್ರೆ ಬರ್ರಿ ಬಟ್ಟೆ ಕಳ್ರಿ. ಮತ್ತೆ ಮೂತ್ಕಜ್ಜಿ ಆಗೈತೆ ಅವಾಗ. ಮ್ಯಾಲೆಲ್ಲ ಬಿಡ್ರಮ್ಮ. ಐ ಆಮ್ ಗರ್ಸ್ ಹಚ್ರಿ. ದಿನ ಹಚ್ಕೊಂತಾಳೆ. ಇವತ್ತು ಕೊಡ್ತೀರೇನ್ರಿ ಮಿತ್ತಗೆ? ಇಲ್ಲಿಗೆ ಇಕ್ಕನ ಇವತ್ತು ಕೊಡ್ತೀರಾ ಕೊಡಲ್ರಿ? ಕ್ಯಾಮ್ರಾಮನ್ ಬರ್ರಲ್ಲ ರಪ್ನ ಚೆನ್ನಾಗಿಲ್ಲ. ನಿಮ್ಮಪ್ಪ ಫೋನ್ ಮಾಡ ಬರ್ಲಿ. ನಿಮ್ಮಪ್ಪ ಫೋನ್ ಮಾಡು. ನಿನ್ನೆ ಬರೋಕ ಕ್ಯಾಮ್ರಾ ಫೋಕಸ್ ಬಾ ಇವತ್ತಿಕ್ಕೆ ಬಾ ಇರಜ್ಜಿ. ಇವತ್ತಿಗೆ ಕೊಟ್ರ ಇಲ್ಲೇ ಇದೆ ನೋಡಿ. ಕ್ಯಾಮ್ರಾ ಫೋಕಸ್ ಮಾಡಿ
ಅವ್ನು ಅಲ್ಲಿ ತಿರುಗಿ ನೋಡ್ತಾ ಇದ್ದಾನೆ. ಬಾ ಪೂಜೆ ಮಾಡ್ಬಾ, ಎಲ್ಲ ಅಡಕಿರ ಒಂದೇ, ಎಲ್ಲ ಮಾಡಕ್ಕೆ. ಈಗ ಇಲ್ಲ ಇಟ್ಕೋ ಈಗ. ಕ್ಯಾಮ್ರಾಮನ್ ಫೋಕಸ್ ಹಾಕಿಲ್ಲ, ಅವಾಗ ಇವತ್ತಿಗೆ ಪುಟ್ಟ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಚಾರು ಅವರು ಕಾಯಿ ಹೊಡಕ್ ಬಿಡ್ತಿದ್ರು, ಆದ್ರೆ ಅದು ಹೊಡಿತಿರ್ಲಿಲ್ಲ. ಯಾರು ಏನ್ ಅಲ್ಲಿ ಏನದನ ಏನ್ ಮಾಡ್ತಾ ಇದೀಯ? ಏನದ ಯಾರಪ್ಪ ಗೊತ್ತಿಲ್ಲ. ಏನ್ ನಿಮ್ಮ ಅಪ್ಪನ ಜೊತೆಗೆ ನಾಟಕ ಆಡ್ತಾಳಲ್ಲ ಎಮ್ಮೆ? ಅಲ್ಲ ನಿಮ್ಮ ಅಪ್ಪ ಹೀರೋಯಿನ್ ತೋರಿಸ್ತೇಳ, ಸಕ್ಕತ್ತಾಗಿದ್ದಾಳೆ. ರಮ್ಯಾಕ್ಕಂಕಿಂತ ಸಣ್ಣಕೈತಂದ ನಾನು. ಸಣ್ಣ ಹುಡ್ಗಿ ಆಗ್ಯಾಳಮ್ಮ, ಚಿಕ್ಕಪ್ಪನ ಜೊತೆಗೆ ನಾಟಕ ಆಡಯಮ್ಮ. ಬೆಂಗಳೂರು ಅಂತ ಹುಡ್ಗಿದು. ನಾನು ಹೇಳಿಸ್ಕೆಂಬಂಗ್ ನಾಟಕ. ಸೆಲ್ತು ನೀರು, ಬಟ್ಟೆ ಹಾಕು, ಬಟ್ಟೆ ಬಟ್ಟೆ ಹಾಕು. ಇವ ಬಟ್ಟೆ ಕೊಡಮ್ಮ. ಅಜ್ಜಿ ಅಲ್ಲ ತಕ, ಯಾರ ಸ್ವಲ್ಪ ಹಾಕು ಸೀನಿ ಹಾಕ್ಬೇಡ್ರಿ. ಯಾಕೆ ಶುಗರ್? ನೇರ್ಲೆಹಣ್ಣು ತಿನ್ರಿ, ಮೇಲಾಗ್ತೈತಂತ. ಸಣ್ಣದಾಗ್ತಿಲ್ವಾ? ಬ್ರಹ್ಮೇಂದ್ರ ಮಹಾರಾಜ್ ಜೈ, ಮಾತಾ ಗೋವಿಂದ ಮಾಂಬಾಕು ಜೈ, ಭೂಲೋಕ ಮಾತಾ ಈಶ್ವರಿ ದೇವಿಕು ಜೈ, ಸಾಧು ಸಿದ್ದೇಶ ಮಲವರಿಕು ಜೈ, ಸುಬ್ರಹ್ಮಣ್ಯ ಸ್ವಾಮಿನಿ ಪಾದ ಸೇವ ಗೋವಿಂದ ಗೋವಿಂದ. ಅದಕ್ಕೆ ಅವ್ರಿಬ್ರು ಬಳಗ ಇದ್ದಾರ ಅಂತ. ಉಮ್ತಾರ ಇನ್ನೊಂದ್ ಸ್ವಲ್ಪ ಅನ್ನ ಇಕ್ಕು ಅಕ್ಕ. ಬಿಡಾಕ ಅವಳು ಉಳ್ಕೊಂಡ್ ಬರುವಂತೆ. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇನ್ನು ಮನೆ ಕಡೆಗೆ ಹೊರಡ್ತೀವಿ. ಇನ್ನು ಮತ್ತು ಒಬ್ಬೊಬ್ರನ್ನೇ ಬಿಟ್ಟು ಬರೋಕ್ಕೆ ಹೋಗ್ತೇನೆ ಗೈಸ್. ಇಲ್ಲೆಲ್ಲ ಮುಗಿಸಿ ಎತ್ತಿಟ್ಟಾದಮೇಲೆ ನಾವು ನಡ್ಕೊಂಡು ಹೋಗ್ತಾ ಏನೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಕರೆಕ್ಟಾಗಿ ನೋಡಮ್ಮ, ಈಗ ನೆನ್ಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡು ಒಂದ್ಸಲ ನಮ್ಮ ರಮ್ಯ ನೋಡ್ರಿ, ಹಾಸ್ಟೆಲಾಗೆಲ್ಲ ನೋಡ್ರಿ ರಮ್ಮಿನ ಎಲ್ಲ ಸಣ್ಣಕದೆ. ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಗೈಸ್, ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಮೇಡಮ್.
ಬಾಯ್ ಬಾಯ್. ಬಾಯ್.